ಹುಲ್ಲು ಹಾಕೊಂಡ್ಬೇಡಿ. ಹೈ ಪ್ರೋಟೀನಿಗೆ ನಿಮಗೆ ಬೇಕು ಇತ್ತು ಅಂದ್ರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಟಗರಿಗೆ ತಂದು 20 ದಿವಸ ಆಗಕ್ ಬರ್ತಾ ಇದೆ. ಇವತ್ತು ಇದ್ರದ್ದು ಅಪ್ಡೇಟ್ ತಿಳ್ಕೊಳೋಣ. ಏನೇನು ನಾವು ಕೊಡ್ತಾ ಇದೀವಿ, ಎಷ್ಟು kg ಕೈ ತಿಂಡಿ ಕೊಡ್ತಾ ಇದೀವಿ, ಮತ್ತೆ ನಾವು ಏನೇನು ವ್ಯಾಕ್ಸಿನ್ ಮಾಡಿಸಿದೀವಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳೋಣ. ಅದಕ್ಕೋಸ್ಕರ ಈ ಮರಿನ ತೋರ್ಸಕ್ಕೋಸ್ಕರ ಇಲ್ಲಿ ಕಟ್ಟಿದೀನಿ. ಫ್ರೆಂಡ್ಸ್, ಈ ಮರಿಗೆ ತಂದ್ವಲ್ಲ, ಅವತ್ತಿಂದ ಇವತ್ತಿಗೆ ಏನಾದ್ರು ಬೆಳವಣಿಗೆ ಆಗಿದೆ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ನೋಡಿ, ಹೈಟ್ ಆಗಿದೆ, ಮತ್ತೆ ಲೆಂತ್ ಆಗಿದೆ, ಮತ್ತೆ ಇದು ಕತ್ತಿದೆಲ್ಲ ಸ್ವಲ್ಪ ದಪ್ಪ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಫುಲ್ ತೋರಿಸ್ತೀನಿ. ಮರಿಗೆ ನಾವು ಮರಿ ತಂದ್ವಲ್ಲ, ಸ್ವಲ್ಪ ಗಿಡ್ಡ ಇತ್ತು, ಮತ್ತೆ ಇದು ಹಿಂಗ ಅಗ್ಲ ಕಮ್ಮಿ ಇತ್ತು, ಸಣ್ಣ ಮರಿ ಇತ್ತು. 20 ದಿವಸದಲ್ಲೇ ಚೆನ್ನಾಗಿ ಬೆಳವಣಿಗೆ ಆಗಿದೆ. ನೋಡಿ, ಇನ್ನು ನಾವು ಇದಕ್ಕೆ ಒಂದ್ ವಾರ ಬಿಟ್ಟು ತೂಕ ಮಾಡೋಣ. ನಾವು ತಂದಾಗ ಇದು 17 kg ಇತ್ತು, ನಾವು ತೂಕ ಮಾಡಿದ್ವಲ್ಲ. ಒಂದ್ ವಾರ ಬಿಟ್ಟು ತೂಕ ಮಾಡೋಣ ಅಂತೆ. ಇವಾಗ ನಾವು ಇದಕ್ಕೆ ಎಷ್ಟು kg ಕೈ ತಿಂಡಿ ಕೊಡ್ತಾ ಇದೀವಿ ಅಂದ್ರೆ, ಇನ್ನು kg ಗಟ್ಲೆ ಇನ್ನೂ ಹಾಕಕ್ ಹೋಗಿಲ್ಲ. ಇದಕ್ಕೆ 300 ಗ್ರಾಮ್ ಕೊಡ್ತಾ ಇದೀವಿ. ಜೋಳ ಮತ್ತೆ ಗೋಧಿ ಅಷ್ಟೇ ಕೊಡ್ತಿರೋದು. ಮತ್ತೆ 250 ml ಹಾಲು ಕೊಡ್ತಾ ಇದೀವಿ. ಏನಕ್ಕಂದ್ರೆ ಇನ್ನು 3 ತಿಂಗಳು ಮರಿ, ಇನ್ನು ಹಾಲು ಕುಡಿಬೇಕು. ಹಾಲು ಕುಡ್ದಿಲ್ಲ ಅಂದ್ರೆ ಸರಿ ಬೆಳವಣಿಗೆ ಆಗಲ್ಲ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ನಾವು ಇದು ಡೆಕ್ಕನಿ ಮರಿನ ಎಳ್ಗಕ್ಕೆ ಮತ್ತೆ ಕೆಂಗುರಿಗೆ ಕಂಪೇರ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಎಳ್ಗ ಮತ್ತೆ ಕೆಂಗುರಿ ಗ್ರೋತ್ ಇದೆಯಲ್ಲ, ತುಂಬಾ ಫಾಸ್ಟ್ ಇರತ್ತೆ. ಇದ್ರದ್ದು ಗ್ರೋತ್ ಕಮ್ಮಿ ಇರತ್ತೆ. ಈ ಡೆಕ್ಕನಿ ಮರಿ ಸಾಕೋದು ಶೌಕಿಗೋಸ್ಕರ ಸಾಕ್ತಾರೆ, ಇಲ್ಲಾಂದ್ರೆ ಫೈಟಿಂಗ್ ಮಾಡ್ಸೋಕೋಸ್ಕರ ಸಾಕ್ತಾರೆ, ಇಲ್ಲಾಂದ್ರೆ ಹೆವಿ ವೇಟ್ ಮಾಡಕ್ಕೋಸ್ಕರ ಸಾಕ್ತಾರೆ ಇದು ಡೆಕ್ಕನಿ. ಇದಕ್ಕೆ ಏನಕ್ಕೆ ಇನ್ನು ಹಿಂಡಿ ಎಲ್ಲ ಇಡ್ತಿಲ್ಲ, ಏನಕ್ಕೆ ಅಂದ್ರೆ ಇದಕ್ಕೆ ನಾವು ಒಂದ್ಸಲಿ ಇಟ್ಟಿದ್ವಿ, ಅದು ಡೈಜೆಷನ್ ಸ್ಟಡಿ ಮಾಡಿಲ್ಲ, ಸ್ವಲ್ಪ ಬೇದಿ ಮಾಡ್ತು. ಅದಕ್ಕೋಸ್ಕರ ನಾವು ಇದು ಹಿಂಡಿನ ಹಾಕ್ತಾ ಇಲ್ಲ. ಏನಕ್ಕಂದ್ರೆ ಇದಕ್ಕೆ ಹಾಲು ಕೊಡ್ತಿದೀವಲ್ಲ, ಹಾಲಲ್ಲೂ ಪ್ರೋಟೀನ್ ಜಾಸ್ತಿ ಇರತ್ತೆ. ಇನ್ನು ಇದಕ್ಕೆ ಪ್ರೋಟೀನ್ ಕರಗಿಸೋಷ್ಟು ಶಕ್ತಿ ಬಂದಿಲ್ಲ ಹೊಟ್ಟೆ ಒಳಗೆ. ಅದಕ್ಕೋಸ್ಕರ ಪ್ರೋಟೀನ್ ಕಮ್ಮಿ ಆಗ್ತಾ ಇದೀವಿ ನಾವು. ಅದಕ್ಕೋಸ್ಕರ ಮೆಕ್ಕೆಜೋಳ 300 ಗ್ರಾಮ್ ಮತ್ತೆ ಹಾಲು ಇಷ್ಟೇ ಕೊಡ್ತಾ ಇರೋದು. ಇನ್ನು ಈಗ ಬರ್ತಾ ಇದಕ್ಕೆ ಕರಗಿಸೋದು ಶಕ್ತಿ ಜಾಸ್ತಿ ಆಯ್ತು ಅಂದ್ರೆ ಇನ್ನು ಹಿಂಡಿನೂ ಇಡಬೇಕು, ಮತ್ತೆ ಇನ್ನು ಮೊಟ್ಟೆನೂ ಕುಡಿಸ್ಬೇಕು ಅಂತ ಇದೀವಿ. ಹೆಂಗೆ ಕುಡಿಸ್ಬೇಕು, ಮತ್ತೆ ಇಷ್ಟು ಸಣ್ಣ ಮರಿಯಿಂದಾನೇ ಕಲಿಸ್ಬೇಕಾ ರೂಢಿ ಅಂತ ಕೇಳ್ತಾ ಇದ್ರು. ನೋಡಿ, ಸಣ್ಣ ಮರಿ ಎಲ್ಲ ಸ್ವಲ್ಪ ದೊಡ್ಡ 4 ತಿಂಗಳು 4.5 ತಿಂಗಳು ಆದ್ಮೇಲೆ ಮೊಟ್ಟೆ ಎಲ್ಲ ಕುಡಿಸ್ಬೇಕು. ಏನಕ್ಕಂದ್ರೆ ಇನ್ನು ಕರಗಿಸೋದು ಹೈ ಪ್ರೋಟೀನ್ ಇರೋದು ವಸ್ತು ಕರಗಿಸೋದಕ್ಕೆ ಇನ್ನೂ ಶಕ್ತಿ ಇರಲ್ಲ ಟಗರುಗಳಿಗೆ, ಮರಿಗಳಿಗೆ. ಅದಕ್ಕೋಸ್ಕರ ಸ್ವಲ್ಪ ಮರಿ ದೊಡ್ಡದಾದ್ಮೇಲೆ ಮೊಟ್ಟೆ ಆಗ್ಲಿ ಹಾಲಾಗ್ಲಿ ಅದ್ರದ್ದು ಪ್ರಮಾಣ ಹೈ ಮಾಡಬೇಕು. ನಾವು ಈಗ್ಲಿಂದಾನೇ ಜಾಸ್ತಿ ಮೊಟ್ಟೆ ಮತ್ತೆ ಹಾಲು ಕುಡಿಸ್ಕೊಂತ ಹೋದ್ರೆ ಅದು ಕರಗ್ಸಕ್ಕೆ ಶಕ್ತಿ ಬರಲ್ಲ. ಅದಕ್ಕೋಸ್ಕರ ದೊಡ್ಡದಾದ್ಮೇಲೆ ರೂಢಿ ಮಾಡಿಸ್ಬೇಕು. ತುಂಬಾ ಜನ ಕೇಳ್ತಾ ಇದ್ರು ಕೊಂಬ್ನ ಯಾವಾಗ ಮುರಿಬೇಕು ಅಂತ. ಇನ್ನೂ ಕೊಂಬ್ ನೋಡಿ, ಇನ್ನೂ ಸಣ್ಣ ಇದೆ, ಇನ್ನೂ ಕೊಂಬ್ ಬಂದಿಲ್ಲ. ಇನ್ನೂ ಸ್ವಲ್ಪ ಇಷ್ಟು ಬಂದಾದ್ಮೇಲೆ ಮುರಿಬೇಕು. ಅದ್ ಹೆಂಗ್ ಮುರಿಬೇಕಂತ ಬರೋ ಟೈಮಲ್ಲಿ ಹೇಳ್ತೀವಿ. ಕೊಂಬ್ ಸರಿಯಾಗಿ ಬಂದಿಲ್ಲ, ಅದು ದೊಡ್ಡದಾದ್ಮೇಲೆ ಮುರಿಬೇಕು. ಸಣ್ಣ ಇದ್ದಾಗನೇ ಮುರಿಬಾರ್ದು, ಏನಕ್ಕೆ ಅದು ತೊಂದರೆ ಆಗತ್ತೆ, ಸರಿಯಾಗಲ್ಲ. ಫ್ರೆಂಡ್ಸ್, ಇನ್ನು ನಮ್ ಟಗರು ಇನ್ನು ಫುಲ್ ಹೊಟ್ಟೆ ತುಂಬಾ ಮೇಯ್ತಾ ಇಲ್ಲ, ಇನ್ನು ಸೆಟ್ ಆಗಕ್ಕೆ ಟೈಮ್ ತಗೊಳ್ತಾ ಇದೆ. ಮತ್ತೆ ನೋಡಿ, ಕೈ ತಿಂಡಿ ಎಷ್ಟು ಬೇಕಿದ್ರು ಹಾಕಿದ್ರೆ ತಿನ್ನತ್ತೆ, ಹುಲ್ ಮಾತ್ರ ತಿಂತಾ ಇಲ್ಲ. ಅದಕ್ಕೋಸ್ಕರ ನಾವು ಕೈ ತಿಂಡಿ ಕಮ್ಮಿ ಹಾಕಿ ಹುಲ್ ಜಾಸ್ತಿ ಹಾಕ್ತಾ ಇದೀವಿ. ಏನಕ್ಕೆ ರೂಢಿ ಆಗ್ಲಿ ಹುಲ್ ಅಂತ. ಕೈ ತಿಂಡಿ ಎಷ್ಟು ತಿಂತಾ ಇದೆ ಅಂತ ಅಷ್ಟು ತಿನ್ಸಕ್ ಹೋಗ್ಬೇಡ್ರಿ. ಏನಕ್ಕೆ ಅದು 2 ದಿವಸ 1 ವಾರ ತಿನ್ನತ್ತೆ, ಮತ್ತೆ ನೆಕ್ಸ್ಟ್ ವಾರ ತಿನ್ನೋದ್ ಕಮ್ಮಿ ಮಾಡ್ಬಿಡತ್ತೆ. ಬರ್ತಾ ಸ್ವಲ್ಪ ರೈಸ್ ಮಾಡ್ಕೊಂತ ಹೋಗ್ಬೇಕು. ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ರು ಹೈ ಪ್ರೋಟೀನ್ ಇರೋದು ಹುಲ್ಲು ಯಾವ್ದು ಹಾಕೊಂಡ್ರೆ ಒಳ್ಳೇದು ಅಂತ. ನಾವು ನೋಡಿ, ಹುಲ್ಲು ಹಾಕೊಂಡ್ಬೇಡಿ. ಹೈ ಪ್ರೋಟೀನಿಗೆ ನಿಮಗೆ ಬೇಕು ಇತ್ತು ಅಂದ್ರೆ ಇದು ಕುದುರೆ ಮೆಂತೆ ಅಂತ ಇಂಗ್ಲಿಷ್ ಅಲ್ಲಿ ಆಲ್ಫಾ ಗ್ರಾಸ್ ಅಂತಾರೆ. ಇದ್ರ ಬೀಜ ಸ್ವಲ್ಪ ಕಾಸ್ಟ್ಲಿ, ಆದ್ರೆ ಒಂದ್ಸಲಿ ಹಾಕಿದ್ರೆ 3 ವರ್ಷ ಬರುತ್ತೆ. ಒಂದ್ ಟೈಮ್ ನೀವು ಕಟಾವ್ ಮಾಡಿದ್ರೆ 20 ದಿವಸಕ್ಕೆ ಕಟ್ ಮಾಡ್ಕೊಂತ ಹೋಗ್ಬೋದು. ಒಂದ್ಸಲಿ ನೆಲಕ್ಕೆ ಬೀಜ ಬಿತ್ತು ಅಂದ್ರೆ ಅದು 2-3 ತಿಂಗಳು ಬೇಕು, ಅದು ಸ್ವಲ್ಪ ಇಷ್ಟ ಹೈಟ್ ಆಗಕ್ಕೆ. ಫುಲ್ ಹಸಿರುನು ಹಾಕ್ಬಾರ್ದು, ಮತ್ತೆ ಫುಲ್ ಒಣಗಿಸಿನೂ ಹಾಕ್ಬಾರ್ದು. 60% ಮಾತ್ರ ಒಣಗಿಸ್ಬೇಕು. ಇದು ದೊಡ್ಡದಾದ್ಮೇಲೆ ನಿಮಗೆ ಹೆಂಗ್ ಕಟಾವ್ ಮಾಡ್ಬೇಕು ಮತ್ತೆ ಹೆಂಗೆ ಒಣಗಿಸಿ ಹಾಕ್ಬೇಕಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀವಿ. ಇನ್ನೂ ಸ್ವಲ್ಪ ಸಣ್ಣದಿದೆ ಇದು. ಇನ್ನೂ ಹಾಕಿ 1-2 ವಾರ ಆಗಕ್ ಬರ್ತಾ ಇದೆ ಅಷ್ಟೇ. ನಮ್ ಟಗರು ಮರಿ 20 ದಿವಸದೊಳಗೆ ಗ್ರೋತ್ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನೆಕ್ಸ್ಟ್ 1 ವಾರ ಬಿಟ್ಟು ತೂಕ ಮಾಡೋಣ ಅಂತೆ. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.